ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಕರ್ತನ ಕರಗಳಲ್ಲಿ ಈ ವಾಕ್ಯ ಭಾಗವನ್ನು ಒಪ್ಪಿಸಿಕೊಡೋಣ. ಅವರು ಮಾತನಾಡಲಿ, ನಾವೆಲ್ಲ ಕೇಳಿಕೊಳ್ಳೋಣ. ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ ತಂದೆಯಾದ ದೇವರೇ. ನಾವೆಲ್ಲ ಸ್ವಾಮಿ ಕೇಳ್ತೇವೆ. ಈ ವಾಕ್ಯದಲ್ಲಿ ಇರುವಂತವ್ರು, ವಾಕ್ಯದಲ್ಲಿ ಬೆಳೆಯುವಂತವ್ರು, ವಾಕ್ಯಕ್ಕಾಗಿ ಜೀವಿಸುವಂತ ಒಂದೊಂದು ಕುಟುಂಬಗಳಿಗೆ ಸ್ವಾಮಿ ದೇವರೇ ಕರ್ತನೆ, ಸಂರಕ್ಷಣೆ ಮಾಡು, ಕಾಪಾಡು, ಸಹಾಯ ಮಾಡು. ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಒಂದು ವಾಕ್ಯ ಭಾಗವನ್ನು ನೋಡೋಣ. ಯಾಕೋಬನ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 14ನೇ ವಚನವನ್ನು ನಾವು ಧ್ಯಾನ ಮಾಡೋಣ. ನನ್ನ ಸಹೋದರರೇ, ಒಬ್ಬನು ತಮಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಏನು ಪ್ರಯೋಜನ? ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನನ್ನ ಸಹೋದರರೇ, ಒಬ್ಬನು ತಮಗೆ ನಂಬಿಕೆ ಉಂಟೆಂದು ಹೇಳಿಕೊಂಡ್ರೆ ಸಾಲದು. ಹಲ್ಲೆಲೂಯಾ. ಇಲ್ಲಿ ಅನೇಕ ನಾವು ವಿಶ್ವಾಸಿಗಳಾಗಿರೋ ನಮಗೆ ನಂಬಿಕೆ ಉಂಟು, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನಾವು ವಾಕ್ಯ ಓದ್ತಾ ಇದ್ದೇವೆ, ದೇವರಿಗಾಗಿ ಜೀವಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ಇದೆಲ್ಲ ಸರಿ ಇದೆ. ಇಲ್ಲಿ ಕೆಳಗಡೆ ಏನ್ ಹೇಳ್ತದೆ, ಇಲ್ಲಿ ವಾಕ್ಯದಲ್ಲಿ ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಏನು ಪ್ರಯೋಜನ? ಇಲ್ಲಿ ವಾಕ್ಯದ ಪ್ರಕಾರ, ದೇವರು ಹೇಳಿದ ಮಾತಿನ ಪ್ರಕಾರ ಜೀವಿಸ್ತಾ ಇದ್ದೇವಾ? ಹಲ್ಲೆಲೂಯಾ. ತಕ್ಕ ಕ್ರಿಯೆಗಳಿಂದ ತೋರಿಸ್ಬೇಕಿಲ್ಲಿ. ವಾಕ್ಯ ಓದಿ ಪ್ರಾರ್ಥನೆ ಮಾಡಿ ನಾವು ಆಲಯಕ್ಕೆ ಹೋಗಿ ಬಂದ್ಬಿಟ್ರೆ ಸಾಕ? ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ಧರ್ಮವನ್ನು ಮೀರಿ ನಡೆದವರೇ ನನ್ನಿಂದ ತೊಲಗಿ ಹೋಗಿರಿ ಅಂತ ಮತ್ತಾಯನ ಸುವಾರ್ತೆಯಲ್ಲಿ ಸುಮ್ಮನೆ ಹೇಳುವುದಿಲ್ಲ. ಇವೆಲ್ಲ ನೋಡಿಕೊಂಡೆ ಆ ದಿನಗಳಲ್ಲಿ ಸ್ವಾಮಿ, ನಾ ಅನೇಕ ಮಹತ್ ಕಾರ್ಯ ಮಾಡಿದೆ, ಅನೇಕ ದೆವ್ವಗಳನ್ನು ಬಿಡಿಸಿದೆ, ಕಾಣಿಕೆಗಳು ಹಾಕಿದೆ, ಬಡವರಿಗೆ ಅದು ಮಾಡಿದೆ, ಇದು ಮಾಡಿದೆ ಅಂತ. ಆದ್ರೆ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ. ಯಾಕೆ? ನಿನ್ನ ಬಲಗೈಯ ಮಾಡಿದ್ದನ್ನ ಎಡಗೈಗೆ ತಿಳಿದಿರಲಿ. ಅಂತರಂಗದಲ್ಲಿ ನಡೆಯುವುದ ನೋಡಿ ನಿನ್ನ ತಂದೆ ನಿಮಗೆ ಫಲ ಕೊಡುವನು ಎಂಬುದಾಗಿ ವಾಕ್ಯ ಇದೆಯಲ್ಲ. ಯಾರಿಗಾರ ಒಂದು ಕೊಟ್ರೆ ಅಲ್ಲಿ ನೀವೇನ್ ಮಾಡ್ತೀರಿ? ಅನೇಕ ಜನರಿಗೆ ಹೇಳ್ತೀವಿ, ಅಯ್ಯೋ ನಾನು ಆ ಬಡವರಿಗೆ ಇಷ್ಟು ಕೊಟ್ಟೆ ಸಹಾಯ ಮಾಡಿದೆ, ಅಷ್ಟು ಕೊಟ್ಟು ಸಹಾಯ ಮಾಡಿದೆ, ಇದು ದಾನ ಮಾಡಿದೆ. ಪ್ರತಿಫಲ ಸಿಗುತ್ತಾ? ಎಲ್ಲೂ ಸಿಗಲ್ಲ ಪ್ರಿಯನಾದ ಸಹೋದರ. ನೀನು ಕೊಡುವಂತ ಯಾರಿಗಾದ್ರೆ ಒಂದು ಕೊಡುವಂತ ಒಂದು ಸಹಾಯ ಇದೆಯಲ್ಲ, ಅದು ದೇವರು ಮೆಚ್ಚುಗೆ ಮಾಡಬೇಕೆ ಹೊರತು ನಿನ್ನ ಮನೆಯಲ್ಲಿ ಯಾರಿಗೂ ತಿಳಿಯಬಾರದು. ಇದು ದೇವರು ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಹೇಳ್ತಾರೆ, ನಿನ್ನ ಬಲಗೈ ಮಾಡಿದ್ದು ಸತ ನಿನ್ನ ಎಡಗೈ ಗೊತ್ತಾಗದೆ ಬೇಡ. ಅವಾಗ ಮನೆಯಲ್ಲಿ ನಾವು ಹೇಗೆ ಎಲ್ಲರಿಗೂ ಹೇಳಲಿಕ್ಕೆ ಆಗ್ತದ? ಇದೇ ದೇವರ ವಾಕ್ಯ. ಇದನ್ನ ನೀವು ಅನುಸರಣೆ ಮಾಡ್ರಿ. ಇದಕ್ಕೆ ದೇವರು ನಮ್ಮನ್ನ ಕರೆದಿರೋದು. ಇಲ್ಲಿ ವಾಕ್ಯ ಓದ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ತಕ್ಕ ಕ್ರಿಯೆ ಅಂದ್ರೆ ಪ್ರತಿಫಲದಿಂದ ನಾವು ತೋರಿಸ್ರಿ ಅಂತ ಹೇಳಿ ಸ್ವಾಮಿ ಇಲ್ಲಿ. ತಕ್ಕ ಕ್ರಿಯನಾಗಿದ್ದರೆ ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ಅಂತ ನಂಬಿಕೆಯು ಇವನನ್ನು ರಕ್ಷಿಸುವುದೋ? ಯಾವ ನಂಬಿಕೆ? ಬೇರೆ ಬಾಯಿ ಮಾತಿನಿಂದ ಪ್ರಾರ್ಥನೆ, ಬಾಯಿ ಮಾತಿಂದ ಹಲ್ಲೆಲೂಯಾ, ಬಾಯಿ ಮಾತಿಂದ ಸ್ತೋತ್ರ, ಇದೆಲ್ಲ ಹೇಳಿಕೊಂಡು ವಾಕ್ಯಗಳನ್ನ ನಾವು ಚೆನ್ನಾಗಿ ಓದ್ತೇವೆ. ಅಯ್ಯೋ ಅಂಕಲ್, ನಾನು 3 ಸಲ ಬೈಬಲ್ ಓದಿದ್ದೀನಿ, ಅಂಕಲ್ ನಾನು 4 ಸಲ ಬೈಬಲ್ ಓದಿದ್ದೀನಿ. ಹಲ್ಲೆಲೂಯಾ. ನಾನು ಬೈಬಲ್ ಓದಿದ್ದೀನಿ, ನಾನು ಹೇಳ್ತಾ ಇದ್ದೀನ? ನಾನು ಇನ್ನೂ ಓದ್ತಾ ಇಲ್ಲ, ಇನ್ನೂ ನನಗೆ ನೆಟ್ಟಿಗೆ ಗೊತ್ತಿಲ್ಲ. ಯಾರು ಕೆಳಗೆ ದೇವರೇ ಅಂತ ನಾನು ತಗ್ಗಿಸಿಕೊಳ್ತೇನೋ ಕೆಳಗಡೆ, ಅಂಥವನನ್ನ ದೇವರಿದ್ದಾರೆ. ನಾನು ಬೈಬಲ್ ಓದಾಯ್ತು, ನಾನು 5 ಸಲ ಓದಿದ್ದೀನಿ, 10 ಸಲ ಓದಿದ್ದೀನಿ ಅಂತಂದ್ರೆ ಇಲ್ಲ. ನಮ್ಮ ಆಯುಷ್ಕಾಲ ಪೂರ್ತಿ ಓದಿದ್ರೂ ಏನು ಇಲ್ಲ. ಅದು ಭಯಂಕರವಾದ ಒಂದು ದೊಡ್ಡ ಸಮುದ್ರವಾಗಿದೆ. ಹಲ್ಲೆಲೂಯಾ. ಇದು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಪ್ರಿಯನಾದ ಸಹೋದರ ಸಹೋದರಿಯರೇ. ಇವತ್ತು ಹೀಗೆ ನಾವು ವಂಚನೆಗೆ ಒಳಗಾಗ್ತಾ ಇರೋದು ಅನೇಕ ವಿಷಯಗಳಲ್ಲಿ. ನನಗಿಂತ ವಾಕ್ಯ ಗೊತ್ತು, ನನಗಿಂತ ಪ್ರಾರ್ಥನೆ ಬರ್ತದೆ, ನಾನು ಇಷ್ಟು ಓದ್ಬಿಟ್ಟಿದ್ದೀನಿ, ಅಯ್ಯೋ ಅಪ್ಪ ದೇವ್ರು ಈಗ ಬಂದ್ರೆ ನಾನು ಪರಲೋಕ ಹೋಗ್ತೀನಿ. ಖಂಡಿತ ಸತ್ಯ, ಅದು ಹಾಗೆ ಇರಲಿ, ಆಮೇಲೆ ಅಂತ ಹೇಳ್ತೀನಿ ನಾನು. ಆದರೆ ಇದ್ರ ಹಿಂದ್ಗಡೆ ಇಲ್ಲಿ ವಾಕ್ಯ ಏನ್ ಹೇಳ್ತದೆ, ಅದ್ ಹಿಂದ್ಗಡೆ ಮತ್ತೆ ದೇವ್ರು ಏನ್ ಮಾತನಾಡಿದ್ದಾರೆ ಮತ್ತೊಂದ್ಸಲ ಓದಕ್ಕೆ ನಾನು ಇಷ್ಟಪಡ್ತೇನೆ. ನೋಡ್ರಿ, ನನ್ನ ಸಹೋದರರೇ, ಒಬ್ಬನು ತಮಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಏನು ಪ್ರಯೋಜನ? ತಕ್ಕ ಕ್ರಿಯೆ
ನಂಬಿಕೆ ಉಂಟಂತೂ ಬರೀ ಬಾಯಿ ಮಾತಿಂದ ಹೇಳಿದ್ರೆ ಸಾಕಾಗುವುದು. ಅದರಿಂದ ನೀವು ತೋರಿಸಬೇಕಾಗಿದೆ. ಹಲ್ಲೆಲೂಯಾ. ಹಾಗೆ ಇವನನ್ನು ರಕ್ಷಿಸುವುದು ಎಂಬುದಾಗಿ ಹೇಳ್ತಾರೆ. ನನ್ನ ಸಹೋದರನಿಗೆ ಇಲ್ಲವೋ ಒಬ್ಬ ಸಹೋದರಿಗೆ ಬಟ್ಟೆಯು ಆ ದಿನದ ಆಹಾರವು ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದದ್ದು ಕೊಡದೆ, ನೋಡಿ, ಯಾರಾದ್ರೂ ಕಷ್ಟದಲ್ಲಿದ್ದರೆ, ಸಮಸ್ಯೆಲಿದ್ದರೆ, ನಿಮ್ಮ ಹತ್ರ ಏನಾದ್ರು ಉಡಕ್ ಇದೆಯಾ, ಕೈಯಲ್ಲಿ ಕಾಸು ಇದೆಯಾ, ಆಹಾರ ಇದೆಯಾ, ಅವರಿಗೆ ಕೊಟ್ಟು ಬಿಟ್ಟು ನೀನು ಪ್ರಾರ್ಥನೆ ಮಾಡು. ಏನು ಇಲ್ಲದೆ ಹಾಗೆ ಕಳಿಸ್ಬೇಡ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಅವು ಯಾರು? ವಿಶ್ವಾಸಿಗಳಾಗಿರ್ತಾರೆ. ಹಲ್ಲೆಲೂಯಾ. ವಿಶ್ವಾಸಿಗೆ ದೇವರು ಹೇಳುವಂತ ಮಾತಾಗಿದೆ ಇದು. ಇದರೊಳಗೆ ನಾವು ಎಲ್ಲಿದ್ದೀವಿ ಎಂಬುದಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಒಬ್ಬರನ್ನ ಒಬ್ರು ಪರಿಚಯನೇ ಇರುವುದಿಲ್ಲ ವಿಶ್ವಾಸಿಗಳು ಹೊರಗಡೆ ಬಂದ್ರೆ ಆಲಯದಿಂದ. ಹಲ್ಲೆಲೂಯಾ. ಹೌದು, ನಾನು ಬಹಳ ಸಭೆಗಳಲ್ಲೂ ನೋಡಿದ್ದೇನೆ. ಎಷ್ಟೋ ಜನ ವಿಶ್ವಾಸಿಗಳಿದ್ದಾರೆ. ಆ ವಿಶ್ವಾಸಿಗಳ ಹೆಸರು ಅಯ್ಯೋ ತಲೆ ಕೆರೆ ಇಲ್ಲ ಅಣ್ಣ, ಅವ್ರಿಗೆ ಯಾರು ನನಗೆ ಅಷ್ಟು ಗೊತ್ತಾಗ್ಲಿಲ್ಲ. ಹಾಗಲ್ಲ. ಒಂದೇ ಒಂದು ಒಬ್ಬ ತಂದೆಗೆ ನಾವು ಒಂದೊಂದು ಅಂಗಾಂಗಗಳಾಗಿದ್ದೇವೆ. ಹಲ್ಲೆಲೂಯಾ. ಈಗ ನಮ್ಮ ಬಲಗೈಲಿ ಎಷ್ಟು ಬೆರಳಿದೆ, ಒಂದೊಂದು ಬೆರಳಿಗೂ ಕಿರಿ ಬೆರಳು, ಆ ಬೆರಳಿಗೆ ಹೆಸರಿದೆಯಲ್ಲ, ಇಂತಿಂತ ಬೆರಳು ಅಂತ. ನಮಗೆ ಹೇಗೆ ಒಂದು ನೆನಪಿರ್ತದೋ ಹಾಗೆ ದೇವರಿಗೆ ಒಂದು ಅಂಗಾಂಗಗಳಾಗಿದ್ದೇವೆ. ಆದ್ರೆ ಒಂದ್ ಅಂಗಕ್ಕೆ ಇನ್ನೊಂದು ಅಂಗ ಹೆಸರು ಗೊತ್ತಿಲ್ಲ ಅಂದ್ರೆ ಹೇಗೆ? ಅದಲ್ಲ. ನಾವು ಹೇಳ್ತೀವಲ್ಲ, ಇನ್ನೂ ಕಲಿಯಕ್ಕಿದೆ, ನಾನೂ ಕಲಿಯಕ್ಕಿದೆ, ನನಗೂ ಏನು ಗೊತ್ತಿಲ್ಲ, ನನಗೆ ದೇವರಾತ್ಮನ ಇವತ್ತು ಏನು ಹೇಳಿಕೊಡ್ತಾ ಇದ್ದಾರೋ ಅದಷ್ಟು ಮಾತ್ರನ ಹೇಳಬಲ್ಲೆ. ಇದು ಮುಗಿದ ನಂತರ ನೀವು ಏನಾದ್ರು ಕೇಳಿದ್ರೆ ನನಗೇನೂ ಗೊತ್ತಿರುವುದಿಲ್ಲ. ಹಲ್ಲೆಲೂಯಾ. ಆ ಸಮಯ, ಆ ಗಳಿಗೆ, ಆ ಇದರಲ್ಲಿ ನನಗೆ ವಾಕ್ಯದಲ್ಲಿ ನಿಂತ್ಕೊಂಡಾಗ ಮಾತ್ರ ದೇವರಾತ್ಮನು ಅದು ನುಡಿದು ನಡೆಸಿಕೊಡುವಂಥವರಾಗಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡು. ಆಹಾರವೂ ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದದ್ದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ. ನೋಡಿ, ಏನು ಕೊಡದೆ ನೀವು ಸಮಾಧಾನದಿಂದ ಹೋಗ್ರಿ. ಬೆಂಕಿ ಕಾಯಿಸಿಕೊಳ್ಳಿ, ಹೊಟ್ಟೆ ತುಂಬಿಸಿಕೊಳ್ಳಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನವೇನೋ? ಊಟ ಇಲ್ಲ ಅಂತ ಬಂದವರಿಗೆ, ಕುಡಿಯಕ್ಕೆ ನೀರಿಲ್ಲ ಅಂತ ಬಂದವರಿಗೆ, ಕದ ತಟ್ಟಿದ್ರೆ ಅರ್ಧ ಗಂಟೆ ಬೇಕು ಬಾಗಿಲು ತೆಗಿಲಿಕ್ಕೆ, ಎಲ್ಲಿ ಬರ್ತದೆ ಆಶೀರ್ವಾದ? ದೇವರ ಮಕ್ಕಳು ಎಚ್ಚರಿಕೆಯಿಂದ ಇರಬೇಕು. ಹಲ್ಲೆಲೂಯಾ. ಯಾರಾದ್ರ ಮನೆ ಬಾಗಿಲಿಗೆ ಬಂದರೆ ಅವರಿಗೆ ಒಳಗೆ ಕರೆದು ಅವರಿಗೆ ಕುರ್ಸಿ ಅವರಿಗೆ ಒಂದು ಲೋಟ ನೀರು ಕೊಡಬೇಕು. ಹಲ್ಲೆಲೂಯಾ. ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ನಿಮಗೆ ಸಹಾಯ ಮಾಡಕ್ಕೆ ಮನಸ್ಸಿದೆಯೋ ಮಾಡ್ರಿ. ಸಹಾಯ ಮಾಡಕ್ಕೆ ಮನಸ್ಸಿಲ್ಲ ಅಂದ್ರೆ, ಅಪೊಸ್ತಲ ಕೃತ್ಯಗಳಲ್ಲಿ ಪೇತ್ರ ಯೋಹಾನ ಹೇಳ್ತಾರಲ್ಲ, ನನ್ನಲ್ಲಿ ಕೊಡಲಿಕ್ಕೆ ಏನೂ ಇಲ್ಲ, ಆದರೆ ಒಂದು ಮಾತು ಹೇಳುತ್ತೇನೆ, ನಸರೇನ ಯೇಸುವಿನ ನಾಮದಲ್ಲಿ ನೀನು ಎದ್ದು ನಡೆ ಎಂಬುದಾಗಿ. ಆ ರೋಗಿಯಾಗಿದ್ದವನಿಗೆ ಹೇಗೆ ಪ್ರಾರ್ಥನೆ ಮಾಡಿದರೋ ಆ ಪ್ರಾರ್ಥನೆ ನೀವು ಹಾಗೆ ಹೇಳ್ಬೇಕು. ಅಂದ್ರೆ ರೋಗಿಗಲ್ಲ ಆಗಿ ಬಂದಿರುವುದಿಲ್ಲ, ಬೇರೆ ಸಮಸ್ಯೆಗಳಿಂದ ಬಂದಿರುವಾಗ ಅವರಿಗೆ ನನ್ನ ಹತ್ರ ಏನೂ ಇಲ್ಲ, ಆದರೆ ನಿಮಗೋಸ್ಕರ ನಾನು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತೇನೆ. ಪ್ರಿಯನಾದ ಸಹೋದರ ಸಹೋದರಿಯರೇ, ನನ್ನ ಜೇಬಲ್ಲಿರುವಂತಹ ಹಣಕ್ಕಿಂತ, ನನ್ನ ಮನಸ್ಸಿಗಿಂತ ದೊಡ್ಡವರು ನನ್ನ ಯೇಸುವಾಗಿದ್ದಾರೆ. ಅವರು ಎಲ್ಲವನ್ನು ಮಾಡುವಂಥವರಾಗಿದ್ದಾರೆ, ಎಲ್ಲವನ್ನು ಬಲ್ಲಾತರು ಆಗಿದ್ದಾರೆ. ಅವರಿಗೆ ಅಸಾಧ್ಯವಾದರೂ ಒಂದಾದ್ರೂ ಉಂಟೋ? ಹಲ್ಲೆಲೂಯಾ. ಇದನ್ನ ನಾವು ಪ್ರಾರ್ಥನೆ ಮಾಡಬೇಕು. ಹೇಗೆ ಬಂತ ಪ್ರಾರ್ಥನೆ ಕಲಿಯೋದು? ಹೇಗೆ ದೇವರ ಹತ್ರ ನಾವು ನಿಂತುಕೊಂಡು ನಾವು ಮಾತನಾಡಕ್ಕೆ ಆಗ್ತದೆ? ಹೇಗೆ ದೇವರಾತ್ಮನು ನಮ್ಮ ಒಳಗಡೆ ಮಾತನಾಡುವಾಗ ನಾವು ಅದನ್ನ ಗ್ರಹಿಸಿಕೊಳ್ಳೋದು ಹೇಗೆ? ಹಲ್ಲೆಲೂಯಾ. ಫಸ್ಟು ನಮ್ಮ ಆತ್ಮಗಳನ್ನ ಅದಕ್ಕೆ ದೇವರು ಹೇಳ್ತಾರೆ, ಆತ್ಮಗಳನ್ನ ದೇವರಿಗೆ ಕೊಡ್ಬೇಕು ನಾವು. ಆ ದೇವ್ರು ಹೇಳ್ತಾರೆ, ನಿಮ್ಮನ್ನ ನೀವು ನನಗೆ ಕೊಡ್ರಿ. ಅಂದ್ರೆ ದೇಹ ಅಲ್ಲ, ನಿಮ್ಮ ಒಳಗಡೆ ಇದ್ದನ. ದೇಹ ಮಣ್ಣಿನಿಂದ ನನ್ನ ಕೈಯಿಂದ ಮಾಡಿಬಿಟ್ಟೆ. ಹಲ್ಲೆಲೂಯಾ. ದೇವ್ರು ಹೇಳ್ತಾರೆ, ನಾನು ಈ ಕೈಗಳಿಂದ ದೇಹವನ್ನ ಮಾಡಿಬಿಟ್ಟೆ, ನಿನ್ನ ದೇಹ ನನಗೆ ಇಲ್ಲ.
ನಿನ್ನ ಒಳಗೆ ನನ್ನ ಜೀವಶ್ವಾಸವನ್ನ ಊದಿದ್ದೀನಲ್ಲ, ಅದನ್ನ ಕೊಡ್ರಿ, ಅದನ್ನ ಕೊಡ್ರಿ, ಅದನ್ನ ನಾನು ತಿದ್ದುಪಡಿ ಮಾಡ್ತೇನೆ. ಆದ್ರೆ ಪರಲೋಕ ಹೋಗಲಿಕ್ಕೆ ಮಾರ್ಗವನ್ನ ದೇವರು ಪ್ರಕಟ ಮಾಡಿ ತೋರಿಸಿ ಅದನ್ನ ಸಣ್ಣ ಮಕ್ಕಳಿಗೆ ಹೇಗೆ ಕಲಿಸುತ್ತಾರೋ ಆ ರೀತಿಯಾಗಿ ನಿಮ್ಮನ್ನ ರೂಪಿಸಿ ತಿದ್ದಿ ಸರಿ ಮಾಡ್ತಾರೆ. ಕುಂಬಾರನು ಹೇಗೆ ಒಂದು ಜೇಡಿ ಮಣ್ಣನ್ನ ಹಿಡಿದುಕೊಂಡು ರೂಪಿಸಿ ಹೇಗೆ ಒಂದು ಪಾತ್ರೆಗಳನ್ನ ಮಾಡುತ್ತಾರೋ, ಒಂದು ತಟ್ಟೆಗಳನ್ನ ಮಾಡುತ್ತಾರೋ, ಅದು ಬಿರಿ ಮಣ್ಣಾಗಿರ್ತದೆ. ಅವನ ಕೈಯಲ್ಲಿ ಹೋಗಿದಾಗ ಅದು ಒಂದು ಪಾತ್ರೆಯಾಗಿ ಮಾರ್ಪಡ್ತದೆ. ಹಲ್ಲೆಲೂಯ. ಅದೇ ರೀತಿಯಾಗಿ ನಿಮ್ಮನ್ನ ದೇವರು ಒಂದು ರೂಪಿಸಿ ಅದನ್ನ ಆತನ ರಾಜ್ಯಕ್ಕೆ ಹೋಗ್ಲಿಕ್ಕೆ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ನಮ್ಮ ಕೆಲಸ ಕೊಡಬೇಕು ಅವ್ರ ಕೈಯಲ್ಲಿ ತೆಗೆದುಕೊಂಡು ನಮ್ಮ ಆತ್ಮಗಳನ್ನ ನಮ್ಮ ಸಂಪೂರ್ಣವಾಗಿ ನಮ್ಮನ್ನೇ ನಾವು ಒಪ್ಪಿಸಿ ಕೊಟ್ಬಿಡ್ಬೇಕು ದೇವರಿಗೆ. ಅವಾಗ ದೇವರು ನಡೆಸ್ತಾರೆ. ಇದನ್ನ ಮಾಡಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ. ಆದರೆ ಇವತ್ತು ನಾವು ಇದರಲ್ಲಿ ಸ್ವಲ್ಪ ಹಿಂಜಾರಿ ಹೋಗಿದರೆ ಪ್ರಿಯನಾದ ಸಹೋದರ ಸಹೋದರಿ, ಹಲ್ಲೆಲೂಯ. ಹಾಗೆ ಹಿಂಜಾರಿ ಹೋಗಿದರೆ ಮುಂದಿನ ದಿನಮಾನಗಳಲ್ಲಿ ದೇವರ ಮುಂದೆ ನಿಲ್ಲಲಿಕ್ಕೆ ನಮಗೆ ಕಷ್ಟ ಆಗ್ತದೆ, ಆಗುವುದಿಲ್ಲ. ಅದಕ್ಕಾಗಿ ಚಿಕ್ಕ ಪ್ರಾಯದಿಂದಲೇ ನಾವು ಏನ್ ಮಾಡಬೇಕು, ವಾಕ್ಯದಲ್ಲಿಯೂ ಪ್ರಾರ್ಥನೆಯಲ್ಲೂ ದೇವರಿಗೆ ಜಾಸ್ತಿ ಸಮಯ, ಅಂದ್ರೆ ದೇವರಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡಬೇಕು. ಯಾರಿಗೆ ಕೊಡಬೇಕು? ಫಸ್ಟ್ ಪ್ರಿಫರೆನ್ಸ್ ದೇವರಿಗೆ ನಾವು ಕೊಡಬೇಕು, ಆಮೇಲೆ ಬಾಕಿ. ಇವತ್ತು ದೇವರಿಗೆ ನಾವು ಭಾನುವಾರ ಮಾತ್ರ ಕೊಡುವಂತಾಗಿದ್ದೇವೆ. ಕೆಲವೊಂದು ಸಮಯದಲ್ಲಿ ಸ್ವಲ್ಪ ಸಮಯ ಕೊಡ್ತೇವೆ ಅಷ್ಟೇ. ಪ್ರತಿ ದಿವಸ ಕೆಲವೊಂದು ಕುಟುಂಬ ಪ್ರಾರ್ಥನೆ ಇರುವಂತವರು ಮನೆಯಲ್ಲಿ ಇಲ್ಲ ಅಂದ್ರೆ ನನಗೂ ಗೊತ್ತಿಲ್ಲ. ಹಾಗೆಲ್ಲ ದೇವರು ನಮ್ಮನ್ನ ಇಷ್ಟು ಸಮಯ ಕೊಟ್ಟಿದ್ದಾರೆ. ನಮ್ಮ ಆಯುಷ್ಕಾಲ, ಆರೋಗ್ಯ ಎಲ್ಲ ನಮ್ಮನ್ನು ಸರಿಯಾದ ರೀತಿ ಭೂಮಿ ಮೇಲೆ ಇಟ್ಟಿದ್ದಾರೆ. ಅವರಿಗೆ ನಾವು ಎಷ್ಟು ಸಮಯ ಕೊಟ್ಟಿದ್ದೇವೆ, ಎಷ್ಟು ಸಮಯ ಅವರಿಗೋಸ್ಕರ ನಾವು ಮಣ್ಕಾಲಾಕಿ ಪ್ರಾರ್ಥನೆ ಮಾಡಿದ್ದೇವೋ, ಇಲ್ಲ ನಿಂತ್ಕೊಂಡು ಪ್ರಾರ್ಥನೆ ಮಾಡಿದೀವೋ, ಇಲ್ಲ ಕೂತ್ಕೊಂಡಿರೋ ಜಾಗದಲ್ಲಿ ಪ್ರಾರ್ಥನೆ ಮಾಡಿದೀವೋ. ಹಲ್ಲೆಲೂಯ. ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು, ಮತ್ತೊಬ್ಬರಿಗೆ ಬೇಡ. ಅವ್ರು ಪ್ರಾರ್ಥನೆ ಮಾಡಿಲ್ಲ, ಇವರು ಪ್ರಾರ್ಥನೆ ಇಲ್ಲ, ಅದು ನಾವು ಯಾರಿಗೂ ಹೇಳಬಾರ್ದು. ಇಲ್ಲಿ ಸುಳ್ಳು ಹೇಳೋರು, ಚಾಡಿ ಹೇಳೋರು, ಮೋಸ ಮಾಡೋರು, ಇಂಥ ಅನೇಕ ವಿಷಯಗಳು ಉಂಟು ಅದೇ ಪ್ರಕಟಣೆ ಗ್ರಂಥದಲ್ಲಿ. ಆದ್ರೆ ಅವರೆಲ್ಲ ಎಲ್ಲಿ ಹೋಗ್ತಾರೆ? ದೇವರಾಜ್ಯ ಹೋಗ್ತಾರಾ? ಬೇಡ, ಅದು ಹಾಗೆ ಆಗಬಾರ್ದು. ಇಡೀ ಲೋಕಕ್ಕೆ ದೇವ್ರು ಕರೆದಿದ್ದಾರಲ್ವಾ. ಅಪ್ಪ ನಾನ್ ಗೆದ್ಬಿಟ್ಟೆಪ್ಪ, ನಾನ್ ಪರಲೋಕಕ್ಕೆ ರೆಡಿ ಇದ್ದೀನಿ, ಇವರೆಲ್ಲ ನೋಡಿ ಹೆಂಗಿದಾರ ನೋಡು, ಇವ್ರು ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಅಂತಲ್ಲ. ಅವ್ರು ಕೇಳಲಿಲ್ಲ ಅಂತಂದ್ರೆ ಸ್ವಲ್ಪ ಫ್ಲಾಶ್ ಬ್ಯಾಕ್, ನಾವು ಹಿಂದೆ ಹೋಗೋಣ, ನಾವ್ ಹೇಗಿದ್ದೀವಿ ಅಂತ. ಈಗೇನೋ ನಾವು ದೊಡ್ಡದಾಗಿ ದೇವರ ವಾಕ್ಯ ಹೇಳ್ಕೊಂಡಿದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಏನೇನೋ ಮಾಡ್ತಾ ಇದ್ದೇವೆ. ಇವತ್ತು ನಿಜವಾದ ದೇವರಿಗೆ ಸ್ತೋತ್ರ ಮಾಡಬೇಕು. ನಮ್ಮನ್ನ ಇಲ್ಲಿ ತಂದೆ ಸ್ವಾಮಿ ನಿಲ್ಲಿಸಿದಾರಲ್ಲ, ಆದರೆ ಇತರರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಬೇಕಲ್ವಾ. ದೇವರೇ ಒಂದು ದಿವಸ ನಾನು ಹಾಗೆ ಇದ್ದವನು, ದೇವರೇ ಒಂದು ದಿವಸ ನಾನು ಹಾಗೆ ಇದ್ದವಳು, ದೇವರೇ ನನಗೆ ತೋರಿಸಿದ್ಯಲ್ಲಪ್ಪ ಮಾರ್ಗ, ಅದಕ್ಕೆ ಅವರಿಗೂ ತೋರಿಸು. ಯೋಹಾನ ಬರೆದ ಪತ್ರಿಕೆಯಲ್ಲ, ನಾನೇ ಮಾರ್ಗ, ಸತ್ಯ, ಜೀವವಾಗಿದ್ದೇನೆ, ನನ್ನನ್ನು ನಂಬುವುದು ಸತ್ತರು ಬದುಕುವುದು ಅಲ್ವಾ. ಹಾಗಾಗಿ ನಾವು ಸತ್ಯವಾಗಲು ನಿಜವಾಗಲು, ಸ್ವಾಮಿ ಹೇಳ್ತಲ್ಲ, ನಿಜವಾಗಿ ನಾನು ಹೇಳುತ್ತೇನೆ ಎಂಬುದಾಗಿ ಈ ವಾಕ್ಯ ನಿಜ ನಿಜವಾಗಿ ಹೇಳ್ತದೆ. ಪ್ರಿಯನಾದ ಸಹೋದರ, ಇದರಲ್ಲಿ ಒಂದು ಸಣ್ಣ ಸೊನ್ನೆ ಆದರೂ ತಪ್ಪಿಲ್ಲ ಅಂತ, ತಪ್ಪಿದೆ ಅಂತ ಹೇಳಿಕೆ ಆಗುತ್ತಾ? ಇಲ್ಲ, ಎಂದಿಗೂ ಇಲ್ಲ. ಅದಕ್ಕಾಗಿ ಈ ವಾಕ್ಯವನ್ನ ಹಿಡಿಯೋಣ, ಪ್ರಾರ್ಥನೆ ಮಾಡೋಣ. ಇನ್ನೊಬ್ಬರಿಗೆ ನಾವು ಯಾರಿಗೂ ನೋಡುವುದು ಬೇಡ, ನಮ್ಮ ದೃಷ್ಟಿ ಡೈರೆಕ್ಟ್ ದೇವರು. ಒಂದು ವೆಹಿಕಲ್ ಪ್ರಯಾಣ ಮಾಡಬೇಕಾದ್ರೆ ರಾತ್ರಿಯಲ್ಲಿ 2 ಲೈಟ್ ಇರ್ತದೆ ಮುಂದಗಡೆ, ದೊಡ್ಡ ದೊಡ್ಡ ಲೈಟ್ಗಳು, ಹೆಡ್ ಲೈಟ್. ನಾವು ತಿರುಗಿಸುವಾಗ, ಸ್ಟ್ರೈಟ್ ಹೋಗುವಾಗ ಆ ಕಡೆ ತಿರ್ತದೆ, ಸ್ಟ್ರೈಟ್ ಹೋಗುವಾಗ ಏನು ಮಾಡ್ತದೆ? ನೇರವಾಗಿಯೇ ದೃಷ್ಟಿ ಕೊಡ್ತದೆ, ತೋರಿಸ್ತದೆ. ಹಲ್ಲೆಲೂಯಾ. ಅದು ಆಚೆ ಈಚೆ ಮಾಡ್ತದ ಹೀಗೆ ಮನುಷ್ಯನ ಕಣ್ಣು ತರ? ಅದೇ ರೀತಿಯಾಗಿ ನಿಮ್ಮ ಕಣ್ಣುಗಳು ಪರಲೋಕದಲ್ಲಿರುವ ದೇವರ ಕಡೆ ದೃಷ್ಟಿ ಇಟ್ಟುಕೊಂಡು ನೋಡುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಇದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ, ದೇವರು ನಮ್ಮನ್ನು ಮಾರ್ಪಡಿಸಿದ್ದಾರೆ, ಇನ್ನೂ ಬದಲು ಮಾಡುತ್ತಾರೆ.
ನಾವು ಸಂಪೂರ್ಣ ಪ್ರತಿ ದಿವಸ ಅವರ ಕೈಯಲ್ಲಿ ನಮ್ಮನ್ನು ಕೊಡ್ತಾ ಇರಬೇಕು. ತೆಗೆದುಕೊಳ್ಳಿ ಸ್ವಾಮಿ, ನಮ್ಮನ್ನು ತೆಗೆದುಕೊಳ್ಳಿ, ನಮ್ಮನ್ನು ರೂಪಿಸಿ ಸ್ವಾಮಿ, ಸರಿ ಮಾಡ್ರಿ ದೇವ್ರೆ. ಇನ್ನು ಯಾವ್ದು ಸ್ವಾಮಿ ಸರಿ ಇಲ್ಲ ಒಳಗಡೆ, ಅದೆಲ್ಲ ಸ್ವಾಮಿ ನೀನು ರಿಪೇರಿ ಮಾಡು ದೇವ್ರೆ. ನಿನ್ನ ರಾಜ್ಯಕ್ಕೆ ಹೋಗಲಿಕ್ಕೆ ಹೇಗೆ ಸಿದ್ಧ ಮಾಡಬೇಕು ನೀನು ನಡೆಸು ಸ್ವಾಮಿ ಎಂಬುದಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟರೆ ಸಾಕು. ದೇವಾದಿ ದೇವನು ನಡೆಸುವಂತ ರಾಜ ಆಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾವೇ, ನಿಮಗೆ ಮಹಿಮೆಯಾಗಲಿ ಸ್ವಾಮಿ. ದೇವರೇ ಸ್ತೋತ್ರ. ಈ ವಾಕ್ಯದೊಂದಿಗೆ ಸ್ವಾಮಿ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರೇ, ಹಲ್ಲೆಲೂಯಾ. ವಿಡಿಯೋ ಮುಖಾಂತರ ನೋಡುತ್ತ ಪ್ರತಿಯೊಂದು ಕುಟುಂಬಗಳಿಗೂ ಸ್ವಾಮಿ ಭದ್ರಕೋಟೆ ಮುಚ್ಚುಮರೆ ಮಾಡು. ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಈ ಪ್ರಾರ್ಥನೆ ವಾಕ್ಯಗಳನ್ನು ಸ್ವಾಮಿ ನೀನು ಆಶೀರ್ವದಿಸು. ಯೇಸು ಸ್ವಾಮಿ ನಾಮದಲ್ಲಿ ಎಲ್ಲವನ್ನು ಬೇಡಿಕೊಳ್ತೇನೆ ಪರಲೋಕದ ಒಳ್ಳೆಯ ದೇವರೇ. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಆಮೆನ್.